ಜವಾಬ್ದಾರಿ ಇರ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳು ನೇರವಾಗಿ ಪೆನ್ಡ್ರೈವ್ ನ ತಯಾರು ಮಾಡಿ ಪೆನ್ಡ್ರೈವ್ ಅಲ್ಲಿ ಅಶ್ಲೀಲ ವಿಡಿಯೋಗಳನ್ನು ತುಂಬಿಸುವಂತ ಕೆಲಸ ಮಾಡಿ ಸರ್ಕಾರವೇ ಜವಾಬ್ದಾರಿ ಹೊತ್ತು ಏನು ಹಾಸನದಲ್ಲಿ ರಾಜಕೀಯ ಒಂದು ಹೋರಾಟ ನಡೀತಾ ಇದೆ. ಅದರಲ್ಲಿ ಮನೆ ಮನೆಗೂ ಪ್ರತಿ ಗ್ರಾಮ ಪ್ರತಿ ಬೂತ್ಗೆ ಹಂಚಿಕೆ ಮಾಡಿ ಮಹಿಳೆಯರನ್ನ ತೇಜವಾದ ಮಾಡ್ತಕ್ಕಂಥ ಒಂದು ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದನ್ನ ಇಡೀ ಮಹಿಳಾ ಒಂದು ಸಮೂಹನೇ ತಲೆ ತಪ್ಪಿಸಂತ ಕೆಲಸ ರಾಜ್ಯ ಸರ್ಕಾರ ಹೊಣೆ ಹೊತ್ತು ಮಾಡ್ತಾ ಇದೆ. ಅಂದ್ರೆ ಮಹಿಳೆಯರಿಗೆ ಏನ್ ರಕ್ಷಣೆ ಕೊಡ್ತಿದ್ರು ನೀವು? ಇಂಥ ಒಂದು ನೀಚ ಸರ್ಕಾರನ ತೋರಿಸುವಂತ ಕೆಲಸ ಪೂರ ಇಲ್ಲ, ಹತ್ತಿರದಲ್ಲೇ ಇದೆ. ಆಗ್ಲೇ ಹೇಳಿದಂಗೆ ಏನು ಜೂನ್ 4ನೇ ತಾರೀಕು ಬರ್ತಾರೆ ಫಲಿತಾಂಶ, ಆ ದಿನ ತೋರಿಸ್ತಾರೆ ಮಹಿಳೆಯರ ಒಂದು ಶಕ್ತಿ ಏನು, ಅವರ ಸ್ವಾಭಿಮಾನ ಏನು ಅಂತೇಳಿ. ನಿಮಗೆ ಸ್ವಲ್ಪ ಆದ್ರೂ ಮನುಷ್ಯತ್ವ ಮಾನವೀಯತೆ ಇದ್ರೆ ಈ ಕೂಡಲೇ ನೈತಿಕತೆ ಹೊತ್ತು ರಾಜೀನಾಮೆ ನೀಡಿ ಸರ್ಕಾರ ವಜಾಗೊಳಿಸಿ ನಮ್ಮ ತಪ್ಪಾಯ್ತು ಅಂತ ಕ್ಷಮಾಪಣೆ ಕೇಳ್ತಕ್ಕಂಥ ಒಂದು ಸಂದರ್ಭ ಇದು. ಅದು ಯಾವುದೂ ಇಲ್ಲದೆ ಒಂದು ಸರ್ಕಾರ ತಪ್ಪು ಸರ್ಕಾರ ನಿಮ್ದು ನೀವುಗಳು ಸಮರ್ಥನೆ ಮಾಡ್ತೀರಾ? ಹೆಣ್ಮಕ್ಳ ಒಂದು ಅಶ್ಲೀಲವಾಗಿ ತೋರಿಸಿ ಯಾರಾದ್ರೂ ತಪ್ಪಾಗಿದೆ ಆ ಕ್ಷಣದಲ್ಲಿ ಆ ಒಂದು ಕೃತ್ಯದಲ್ಲಿ ಯಾರೇ ಭಾಗಿಯಾಗಿದ್ರು ಕೂಡ ಕಠಿಣವಾಗಿ ಶಿಕ್ಷೆ ನೀಡಿ. ನಮ್ಮ ಯಾವ ಪಕ್ಷದಲ್ಲೂ ಕೂಡ ನಮ್ಮ ಜೆಡಿಎಸ್ ಬಿಜೆಪಿ ಅಭ್ಯಂತರ ಇಲ್ಲ. ಆದ್ರೆ ನಮ್ಮ ವಿರೋಧ ಇರ್ತಕ್ಕಂಥದ್ದು ಮಹಿಳೆಯರನ್ನ ನೇರವಾಗಿ ಅವರ ಒಂದು ಏನೊಂದು ದೇಹ ಅಥವಾ ಮುಖಚರ್ಯ ಇದೆ ಅದನ್ನ ಅಶ್ಲೀಲವಾಗಿ ತೋರಿಸ್ತಕ್ಕಂಥ ಒಂದು ಕೃತ್ಯಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೀವಿ. ಅವ್ರು ಇವತ್ತು ಕೂಡ ನಿನ್ನೆ ಒಂದು ಮಾತುಕತೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಅವರೇ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ನಾನು ನಿಮ್ ಪರವಾಗಿ ನಿಲ್ತೇನೆ, ನಿಮ್ಮನ್ನ ಏನು ದೇವರಾಜೇಗೌಡರು ಹೇಳ್ತಾರೆ, ಅಪೀಲ್ ಕೊಡ್ತಾರೆ, ನಿಮ್ಮನ್ನ MLC ಮಾಡಿ ಸರ್ಕಾರದಲ್ಲಿ ಮಂತ್ರಿ ಮಾಡ್ತೀನಿ, ನೀವು ಇದಕ್ಕೆ ಒಪ್ಕೊಂಡು ನೀವು ಪೆನ್ಡ್ರೈವ್ ಹಂಚಿಕೆ ಮಾಡ್ತಕ್ಕಂಥ ಕೆಲಸ ಮಾಡಿ ಆ ಮುಟ್ಕಾಗಿಂದ ನೀವು ಇಡೀ ರಾಜ್ಯ ಸರ್ಕಾರಕ್ಕೆಲ್ಲ ನರೇಂದ್ರ ಮೋದಿ ಅವರ ಒಂದು ಕೇಂದ್ರ ಸರ್ಕಾರ ಕೂಡ ಏನು ಕೃತ್ಯ ಆಗಬೇಕು, ಅದಕ್ಕೆ ಖುಷಿ ಪಡೆಯುವ ಒಂದು ಉದ್ದೇಶ ನೀವು ಮಾಡ್ಬೇಕನ್ನೋ ಒಂದು ನೀಚ ಕೃತ್ಯ ಇದೆಯಲ್ಲ, ಇದಕ್ಕಾಗಿ ನಾವು ಖಂಡನೆ, ಇದಕ್ಕಾಗಿ ನಾವು ವಿರೋಧ. ಹಾಗಾಗಿ ನರೇಂದ್ರ ಮೋದಿ ಅವರ ಒಂದು ಸರ್ಕಾರನ ಅಥವಾ ದೇವೇಗೌಡರ ಒಂದು ಕುಟುಂಬಕ್ಕೆ ಅವ್ರಿಗೆ ನಷ್ಟ ಮಾಡ್ಬೇಕಂತ ಹೇಳಿ ಅವ್ರಿಗೆ ಒಂದು